ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ವಾರ್ನಿಂಗ್ ರಾಜಕೀಯ ಜೋರಾಗ್ಬಿಟ್ಟಿದೆ. ಒಂದು ಕಡೆ ಗೌಡರಿಗೆ ಕಾಂಗ್ರೆಸ್ ವಾರ್ನಿಂಗ್ ಅನ್ನ ಮಾಡಿದ್ರೆ, ಮತ್ತೊಂದು ಕಡೆ ಸಿದ್ದುಗೆ ಜೆಡಿಎಸ್ ವಾರ್ನಿಂಗ್ ಅನ್ನ ಮಾಡಿದೆ. ಮಂಡ್ಯ ಕೈ ತಪ್ಪುತ್ತಾ ಅನ್ನೋ ಆತಂಕ ಇದೀಗ ಜೆಡಿಎಸ್ಗೆ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಮಂಡ್ಯ ಕೈ ತಪ್ಪಿದ್ರೆ ಮೈಸೂರಲ್ಲೂ ಕಾಂಗ್ರೆಸ್ಗೆ ಆತಂಕ ಎದುರಾಗುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯಗೆ ಒಳಗೊಳಗೆ ಗುನ್ನ ಇಡೋದಕ್ಕೆ ಇದೀಗ ಜೆಡಿಎಸ್ ಟೀಮ್ ರೆಡಿ ಆಗಿದೆ. ನೀವು ಎಷ್ಟು ಪ್ರೀತಿಸ್ತೀರೋ ಗೌರವಿಸ್ತೀರೋ ನಾವು ಕೂಡ ಅಷ್ಟೇ ಪ್ರೀತಿಸ್ತೀವಿ. ಮೈತ್ರಿಗೆ ದ್ರೋಹ ಮಾಡೋದು ತಂದೆ ತಾಯಿಗೆ ದ್ರೋಹ ಮಾಡಿದಂತೆ. ಎರಡೂ ಪಕ್ಷಗಳ ನಾಯಕರು ವೈಯಕ್ತಿಕ ಗುಂಪುಗಾರಿಕೆಯನ್ನ ಮೊದಲು ಬಿಡಬೇಕು ಅಂತ ಹೇಳಿ ಪರೋಕ್ಷವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಡೆ ಬೊಟ್ಟು ಮಾಡಿದ್ದಾರೆ ಸಾರಾ ಮಹೇಶ್. ಮಂಡ್ಯ ಮತ್ತು ಶಿವಮೊಗ್ಗದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ವೈಯಕ್ತಿಕ ಭಿನ್ನಾಭಿಪ್ರಾಯ, ವೈಯಕ್ತಿಕ ಇಚ್ಛಾಶಕ್ತಿ ನನ್ನನ್ನು ಸೇರಿ ಬಿಟ್ಟು ಕೆಲಸ ಮಾಡಿದರೆ ಬಹುಶಃ ಶಿವಮೊಗ್ಗದಲ್ಲೂ ಸಹ ನಾವು ಲೋಕಸಭಾ ಸೀಟನ್ನು ಪಡಿತಿದ್ವಿ. ಮಾನ್ಯ ಕಾಂಗ್ರೆಸ್ ಸ್ನೇಹಿತರೆ, ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ಅಂತರ ಇದ್ದೇ ಇರ್ತದೆ. ಆದರೆ ಈ ಲೋಕಸಭೆಯಲ್ಲಿ ನಾವಿಬ್ಬರು ಮೈತ್ರಿಯ ಸರ್ಕಾರವನ್ನು ಮಾಡಿದ್ದೀವಿ. ಮೈತ್ರಿಯ ಒಂದು ಇಡೀ ದೇಶಕ್ಕೆ ಕುಮಾರಣ್ಣರವರು ಕೊಟ್ಟ ಸಂದೇಶ ತಲುಪಬೇಕು ಅಂತ ಹೇಳಿದ್ರೆ ಮಂಡ್ಯ ಲೋಕಸಭೆಯಿಂದ ಪ್ರಾರಂಭ ಆಗಬೇಕು. ನೀವು ಮಂಡ್ಯ ಲೋಕಸಭೆಯಲ್ಲಿ ಹೇಗೆ ನಮ್ಮನ್ನು ನಡೆಸ್ಕೊತೀರಿ, ಅದು ನಿಮ್ಮ ಮೈಸೂರಿನ ಲೋಕಸಭೆಯಲ್ಲಿ ಪ್ರತಿಧ್ವನಿಸುತ್ತೆ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ನಮ್ಮನ್ನ ಮಂಡ್ಯ ಲೋಕಸಭೆಯಲ್ಲಿ ತಪ್ಪಿಕೊಂಡ್ರೆ ನಿಮ್ಮನ್ನ ಮೈಸೂರು ಲೋಕಸಭೆಯಲ್ಲಿ 5 ಸಾರಿ ತಪ್ಪಿಕೊತೀವಿ. ಇದು ನಿಮಗೆ ಜ್ಞಾಪಕ ಇರಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಇದೀಗ ರಾಜಕೀಯದಲ್ಲಿ ವಾರ್ನಿಂಗ್ ರಾಜಕೀಯ ಬೇರೆ ಜೋರಾಗಿದೆಯಾ ಅಂತ? ಒಂದು ಹಂತದಲ್ಲಿ ಅದೇ ರೀತಿಯಾಗಿ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ನಡುವೆ ಈಗ ತಾನೇ ಸಿಕ್ಕಿರುವಂತಹ ಮತ್ತೊಂದು ಮಾಹಿತಿ ಏನು ಅಂದ್ರೆ, ಯಾವಾಗ ಸಚಿವ ಸಾರಾ ಮಹೇಶ್ ಅವರು ಈ ರೀತಿಯಂತ ವಾರ್ನಿಂಗ್ ಅನ್ನ ಕಾಂಗ್ರೆಸ್ ಪಾಳ್ಯಕ್ಕೆ ರವಾನೆ ಮಾಡಿದ್ರು, ಈಗ ಅದೇ ಅವರದೇ ಕ್ಷೇತ್ರವಾಗಿರುವಂತಹ KR ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೊಬ್ಬರು ನೇರವಾಗಿ ಮಾತನಾಡಿದ್ದಾರೆ. ನಾವು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು, ಬೇಕಾದ್ರೆ ಪಕ್ಷ ನನ್ನನ್ನು ಹುಚ್ಚಾಟಿಸೋದಾದ್ರೆ ಹುಚ್ಚಾಟಿಸ್ಲಿ, ಈ ವಿಚಾರದಲ್ಲಿ ನನ್ಗೆ ಯಾವುದೇ ರೀತಿಯಂತಹ ಇದಿಲ್ಲ ಅನ್ನೋದನ್ನ ಈಗಾಗಲೇ ಏನು KR ನಗರದ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷ ಸುಬ್ರಹ್ಮಣ್ಯ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಎಲ್ಲೋ ಒಂದು ಹಂತದಲ್ಲಿ ನಿನ್ನೆ ಸಾರಾ ಮಹೇಶ್ ಅವರು ಹೇಳಿದಂಥದ್ದು ಮತ್ತು ಇವತ್ತು ಹೇಳಿರುವಂತಹ ಮಾತುಗಳು ಸಹಜವಾಗಿಯೇ ಕಾಂಗ್ರೆಸ್ ಅವರಿಗೆ ನೇರವಾಗಿ ಬಿಸಿಯನ್ನು ಮುಟ್ಟಿದೆ ಅಂತ ಹೇಳ್ಬೋದು. ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಈ ರೀತಿಯಾದಂತಹ ರೆಬಲ್ ಆದಂತ ಹೇಳಿಕೆಗಳನ್ನ ಹೇಳ್ತಾ ಇದ್ದಾರೆ. ಯಶೋಧ, ಎಲ್ಲವೂ ಸರಿ ಇದೆ ಅಂತ ಹೇಳ್ತಾರೆ. ಇದೀಗ ಎರಡೂ ಪಕ್ಷಗಳ ನಾಯಕರು ವೈಯಕ್ತಿಕ ಗುಂಪುಗಾರಿಕೆ ಬಿಡಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಕೆಪಿ.